ಗೆಳೆಯರೇ, ಗ್ರಹಣ ಅನ್ನೋ ವಿಚಾರದ ಬಗ್ಗೆ ಹಳೆ ಶಿಲಾಯುಗದ ಕಾಲದಿಂದ ಮಾನವನಿಗೆ ಅಪಾರವಾದ ಅರಿವಿದೆ. ಅಷ್ಟೇ ಅಲ್ಲ, ಎಲ್ಲೋ ಖಗೋಳದಲ್ಲಿ ನಡೆಯುವ ಪ್ರಾಕೃತಿಕ ಚಲನೆಯೊಂದು ಮಾನವರ ಮೇಲೆ ಬೀರುವ ಪ್ರಭಾವದ ಬಗ್ಗೆಯೂ ಹೆಚ್ಚಿನ ಜನರಲ್ಲಿ ಆತಂಕಗಳಿವೆ. ಜಗತ್ತಿಗೆ ಬೆಳಕು ಮಾತ್ರವಲ್ಲದೆ ಸಕಲ ಜೀವರಾಶಿಗಳ ಉಳಿವಿಗೆ ಕಾರಣವಾಗಿರುವ ಸೂರ್ಯನಿಗೆ ಗ್ರಹಣ ಹಿಡಿದಾಗ ಅದು ಮಾನವರ ಮೇಲೆ ಪ್ರಭಾವ ಬೀರದಿರಲು ಸಾಧ್ಯವೇ? ಇದು ಪುರೋಹಿತರ ವರ್ಗ ಕೇಳುವ ಪ್ರಶ್ನೆ. ಅಂತಹ ಗ್ರಹಣ ನಾಳೆ ಸಂಭವಿಸಲಿದೆ. ಖಗ್ರಾಸ ಚಂದ್ರಗ್ರಹಣ ನಾಳೆ ಸಂಭವಿಸಲಿದ್ದು, ಈ ವರ್ಷದ ಕೊನೆಯ ಚಂದ್ರಗ್ರಹಣ ಇದಾಗಿದೆ. ಎರಡು 2025ರಲ್ಲಿ ಈಗಾಗಲೇ 2 ಗ್ರಹಣಗಳು ಮುಗಿದಿದ್ದು, ಇದು 3ನೆಯ ಗ್ರಹಣವಾಗಿದೆ. ಅದರಲ್ಲಿ 2ನೇ ಚಂದ್ರಗ್ರಹಣ ಇದಾಗಿದ್ದು, ಈ ವರ್ಷದ ಕೊನೆಯ ಚಂದ್ರಗ್ರಹಣವೂ ಆಗಿದೆ. ಅಲ್ಲದೆ ಪೂರ್ಣ ಚಂದ್ರಗ್ರಹಣ ಗೋಚಾರವಾಗಲಿದ್ದು, ಈ ಚಂದ್ರಗ್ರಹಣದ ಅಂಗವಾಗಿ ದೇಶದ ಬಹುತೇಕ ಎಲ್ಲಾ ದೇವಾಲಯಗಳು ನಾಳೆ ಬಂದ್ ಆಗಲಿವೆ. ನಾಳೆ ಬೆಳಗ್ಗೆಯಿಂದಲೇ ದೇವಾಲಯಗಳನ್ನು ಮುಚ್ಚುತ್ತಿದ್ದು, ಸೋಮವಾರ ಬೆಳಗ್ಗೆ ದೇವಾಲಯಗಳ ಶುದ್ಧೀಕರಣ, ನಂತರ ದೇವಾಲಯದಲ್ಲಿನ ದೇವರಿಗೆ ಪೂಜೆ, ಅಭಿಷೇಕದಂತಹ ಕಾರ್ಯಗಳು ಎಂದಿನಂತೆ ಮುಂದುವರಿಯಲಿವೆ. ಅಂದರೆ ನಾಳೆ ಎಲ್ಲಾ ದೇವಾಲಯಗಳು ಸತತ 24 ಗಂಟೆಗಳ ಕಾಲ ಬಂದ್ ಆಗಲಿವೆ ಎಂಬುದು ವಿಶೇಷವಾಗಿದೆ. ಇನ್ನು ನಾಳೆ ನಡೆಯಲಿರುವ ಖಗೋಳ ವಿಸ್ಮಯ ಚಂದ್ರಗ್ರಹಣದಿಂದ ಹಲವು ರಾಶಿಗಳಿಗೆ ಶುಭ ಮತ್ತು ಇನ್ನು ಕೆಲ ರಾಶಿಗಳಿಗೆ ಅಶುಭ ಫಲಗಳು ಗೋಚರವಾಗಲಿದ್ದು, ಶುಭ ಫಲಗಳಿರೋ ರಾಶಿಗಳ ವಿಚಾರ ತಿಳಿಯದಿದ್ದರೂ ಅಶುಭ ಫಲಗಳಿರುವ ರಾಶಿಗಳ ಬಗ್ಗೆ ಮತ್ತು ಅವರು ಮಾಡಬೇಕಾದ ಪರಿಹಾರದ ಬಗ್ಗೆ ನಂದಿ ದೇವಾಲಯದ ಅರ್ಚಕರಾದ ಶ್ರೀನಾಥ್ ಅವರು ಸಿಟಿವಿಯೊಂದಿಗೆ ಮಾತನಾಡಿದ್ದಾರೆ. ಕೇಳಿ. ಖಗ್ರಾಹ ಚಂದ್ರಗ್ರಹಣವಿರುವುದರಿಂದ ರಾಹುಗ್ರಸ್ತ ಚಂದ್ರಗ್ರಹಣ ಅಂತಕ್ಕಂಥದ್ದು ಕರೀತಾರೆ. ಹಾಗಾಗಿ ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಗ್ರಹಣವಾಗಿರೋದ್ರಿಂದ ಆ ಗ್ರಹಣಕ್ಕೆ ಅಶುಭ ಫಲವಾಗಿರ್ತಕ್ಕಂತಹ ಸಮಯದಲ್ಲಿ ಆಯಾ ರಾಶಿಗಳಿಗೆ ಶಾಂತಿಗಳನ್ನು ಮಾಡಿಸ್ಕೊಬೇಕಾಗುತ್ತೆ. ಕುಂಭರಾಶಿ ಮತ್ತು ಮೀನರಾಶಿ, ಕಟಕರಾಶಿ, ವೃಶ್ಚಿಕ ರಾಶಿಯವರು ತುಂಬ ಈ ಚಂದ್ರಗ್ರಹಣದಿಂದ ಅಶುಭ ಫಲ ಪಡೆದಿರ್ತಕ್ಕಂಥವ್ರು. ಹಾಗಾಗಿ ಶಿವದೇವಾಲಯದಲ್ಲಿ ಹೋಗಿ ಅವರು ಯಥಾಶಕ್ತಿ ಅಲ್ಲೊಂದು ಶ್ಲೋಕ ಇರುತ್ತೆ, ಪಂಚಾಂಗದಲ್ಲಿ ಕೊಟ್ಟಿರ್ತಕ್ಕಂಥ ಶ್ಲೋಕ. ಆ ಶ್ಲೋಕವನ್ನು ಬರೆದು ಕಾಗದದಲ್ಲಿ ಬರೆದು ದೇವಾಲಯಗಳಿಗೆಲ್ಲ ಮುಗಿದ ನಂತರ, ಗ್ರಹಣವೆಲ್ಲ ಮುಗಿದ ನಂತರ ಮರುದಿನ ಭಾನುವಾರ ಏನಿರ್ತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಸೋಮವಾರ ಬೆಳಿಗ್ಗೆ ಶಿವಾರಾಧನೆ ಮಾಡಿ ಶಿವನ ಹತ್ರ ದಾನವನ್ನು ಕೊಡಬೇಕಾಗುತ್ತೆ. ಒಂದು ಅಕ್ಕಿ ಮತ್ತು ಉದ್ದಿನಬೇಳೆ ದಾನವನ್ನು ಕೊಡ್ಬೋದು. ಹಿಂದೆ ಇರ್ತಕ್ಕಂಥ ಭಾನುವಾರ ನಮ್ಮ ದೇವಾಲಯದಲ್ಲಿ ಎಲ್ಲ ದೇವಾಲಯಗಳು ಕೂಡ ದರ್ಭಾಬಂಧನ ಅಂತಕ್ಕಂಥದ್ದು ಮಾಡಿ 4 ಗಂಟೆಗೆ ನಮ್ಮ ದೇವಾಲಯದಲ್ಲಿ ಭಕ್ತಾದಿಗಳಿಗೆ ಅವಕಾಶವಿರುವುದಿಲ್ಲ. ಯಾಕೆ ಅಂತಂದರೆ ಖಗ್ರಾಸ ಚಂದ್ರಗ್ರಹಣವಿರುವುದರಿಂದ ದೇವಾಲಯಗಳಲ್ಲಿ ದೇವತೆಗಳಿಗೆ ಒಂದು ದರ್ಭಾಬಂಧನವನ್ನು ಮಾಡಿ ಮಹಾಮಂಗಳಾರತಿ ಮಾಡಿ ಬಾಗಿಲನ್ನು ಮುಚ್ಚಲಾಗುತ್ತದೆ. ಭಕ್ತಾದಿಗಳಿಗೆ ಅವಕಾಶವಿರುವುದಿಲ್ಲ. ಭಕ್ತಾದಿಗಳು ಅನುಕೂಲ ಆಗೋಗೆ ಮರುದಿನ ಬೆಳಗ್ಗೆ ಸೋಮವಾರ ಬೆಳಗ್ಗೆ 6 ಗಂಟೆಗೆ ದೇವಾಲಯದಲ್ಲಿ ಶುಚಿತ್ವ ಪ್ರಾರಂಭವಾಗುತ್ತದೆ. ಹಾಗೆ ಜಲಾಭಿಷೇಕಗಳನ್ನು ಮಾಡಿ ರುದ್ರಾಭಿಷೇಕಗಳನ್ನು ಮಾಡಿ 10ವರೆಗೆ ಮಾಮೂಲಿ ಅಭಿಷೇಕ ರುದ್ರಾಭಿಷೇಕಗಳು ಪ್ರಾರಂಭ ಆಗಿ ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದಗಳೆಲ್ಲ ಇರುತ್ತೆ. ಭಕ್ತಾದಿಗಳು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಆಯಾಯ ರಾಶಿಗಳಿರ್ತಕ್ಕಂಥವರು ಈಶ್ವರನ ದೇವಸ್ಥಾನಕ್ಕೆ ಹೋಗಿ, ಶಿವನ ದೇವಾಲಯಕ್ಕೆ ಹೋಗಿ ರುದ್ರಾಭಿಷೇಕ ಮತ್ತು ದಾನಗಳು, ಅಕ್ಕಿ ಮತ್ತು ಉದ್ದಿನಬೇಳೆ, ನಾನು ಹೇಳಿದಾಗೆ ಒಂದು ಸಂಬಂಧಪಡ್ತಕ್ಕಂಥ ಚಂದ್ರಗ್ರಹ ಏನು ಸಂಬಂಧಪಟ್ಟಿರ್ತಕ್ಕಂಥದ್ದಿರುತ್ತೋ ಆ ಶ್ಲೋಕವನ್ನು ಬರೆದು ಆ ಶ್ಲೋಕ ಸಮೇತವಾಗಿ ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ಬ್ರಾಹ್ಮಣರಿಗೆ ದಾನ ಕೊಟ್ಟು ಯಥಾಶಕ್ತಿ ದೇವರ ಜಪಗಳನ್ನು ನಾಮಗಳನ್ನು ಪ್ರಾರಂಭ ಮಾಡಬೇಕು. ರಾತ್ರಿ 9:57ಕ್ಕೆ ಪ್ರಾರಂಭ ಆಗುತ್ತೆ. ಮತ್ತು ಮೋಕ್ಷಕಾಲ 1:20ಕ್ಕೆಲ್ಲ ಬಿಡ್ತಕ್ಕಂಥ ಸಮಯ ಇರುತ್ತೆ. ಆ ಸಮಯದಲ್ಲಿ 1:27ಕ್ಕೆ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ದೇವತಾರಾಧನೆಗಳು ಮಾಡ್ಬೋದು ಅಂತಕ್ಕಂಥದ್ದು ಹೇಳಿದೆ. ಹಾಗಾಗಿ ಎಲ್ಲರೂ ಅವಶ್ಯಕತೆ ಇರತಕ್ಕಂಥವ್ರು 6 ಗಂಟೆ ಒಳಗಡೆ ಎಲ್ಲ ಊಟಗಳು ತಿಂಡಿಗಳನ್ನೆಲ್ಲ ಮುಗಿಸ್ಕೊಬೇಕಾಗುತ್ತೆ. ವೃದ್ಧಾಪಿಗಳು ಮತ್ತು ಬಾಲ್ಯರು, ವಯಸ್ಸಾಗಿರ್ತಕ್ಕಂಥವ್ರು ಅವರೆಲ್ಲ 7 ಗಂಟೆ ಒಳಗಡೆ ಪರಿಮಿತವಾಗಿ ಆಹಾರವನ್ನು ತಿನ್ನಬಹುದು. ನಮಸ್ಕಾರ. ನಾಳೆ ನಡೆಯಲಿರುವ ಖಗ್ರಾಸ ಚಂದ್ರಗ್ರಹಣವನ್ನ ರಾಹುಗ್ರಸ್ತ ಚಂದ್ರಗ್ರಹಣ ಎಂದು ಕರೆಯುತ್ತಾರಂತೆ.
ಅಶುಭ ಫಲ ಗೋಚರಿಸುತ್ತಿರುವ ರಾಶಿಯವರು ಶಾಂತಿ ಮಾಡಿಸಬೇಕು ಎಂಬುದು ಪುರೋಹಿತರ ಸಲಹೆಯಾಗಿದೆ. ಈ ಅಶುಭ ಫಲಗಳನ್ನು ಪಡೆಯುತ್ತಿರುವ ರಾಶಿಗಳೆಂದರೆ ಕುಂಭ, ಮೀನ, ಕಟಕ ಮತ್ತು ವೃಶ್ಚಿಕ ರಾಶಿಯವರು ಅಶುಭ ಫಲ ಹೊಂದಿದ್ದು, ಇವರು ತಪ್ಪದೇ ಶಾಂತಿ ಮಾಡಿಸುವ ಮೂಲಕ ತಮಗೆ ಮುಂದೆ ಆಗಬಹುದಾದ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬೇಕು ಎಂಬುದು ಪುರೋಹಿತರ ಸಲಹೆಯಾಗಿದೆ. ಗ್ರಹಣ ಮುಗಿದ ನಂತರ ಅಂದರೆ ಸೋಮವಾರ ಬೆಳಗ್ಗೆ ದೈವಾರಾಧನೆ ಮಾಡಬೇಕು. ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನ ದಾನವಾಗಿ ನೀಡಬೇಕು. ಗ್ರಹಣದ ಹಿನ್ನೆಲೆಯಲ್ಲಿ ಬೆಳಗ್ಗೆ 6 ಗಂಟೆಯವರೆಗೆ ಎಲ್ಲಾ ದೇವಾಲಯಗಳು ಬಂದ್ ಆಗಿರುವ ಕಾರಣ ಬೆಳಗ್ಗೆ ದೇವಾಲಯಗಳಲ್ಲಿ ಶುದ್ಧೀಕರಣದ ನಂತರ ನಡೆಯುವ ಪೂಜೆಗಳಲ್ಲಿ ಭಾಗವಹಿಸಬೇಕು. ಮುಖ್ಯವಾಗಿ ಶಿವಾಲಯಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆಯುವ ಜೊತೆಗೆ ಪೂಜೆ ಮಾಡಿಸುವುದರಿಂದ ಗ್ರಹಣದಿಂದ ಎದುರಾಗಲಿರುವ ಸಮಸ್ಯೆಗಳಲ್ಲಿ ಸ್ವಲ್ಪ ಮಟ್ಟಿಗಾದರೂ ಪರಿಹಾರ ಕಂಡುಕೊಳ್ಳಬಹುದು ಎಂಬುದು ಅರ್ಚಕರು. ಈ ವರ್ಷದಲ್ಲಿ ಇನ್ನೊಂದು ಸೂರ್ಯಗ್ರಹಣ ನಡೆಯಲಿದ್ದು, ನಾಳೆ ನಡೆಯಲಿರುವ ಚಂದ್ರಗ್ರಹಣ ಈ ವರ್ಷದ ಕೊನೆಯ ಚಂದ್ರಗ್ರಹಣವಾಗಿದೆ. ಹಾಗಾಗಿ ಖಗೋಳದಲ್ಲಿ ನಡೆಯಲಿರುವ ಈ ವಿಸ್ಮಯವನ್ನು ಕಾಣಲು ಇದೊಂದು ಸದಾವಕಾಶವಾಗಿದ್ದು, ಜನರು ಆಕಾಶದಲ್ಲಿ ನಡೆಯುವ ವಿಸ್ಮಯವನ್ನ ನೋಡುವ ಜೊತೆಗೆ ಅಶುಭ ಫಲಗಳನ್ನು ಎದುರಿಸಬೇಕಾಗಿರುವ ರಾಶಿಯವರು ತಪ್ಪದೇ ಶಾಂತಿ ಮಾಡಿಸುವ ಮೂಲಕ ನೆಮ್ಮದಿ ಪಡೆಯಿರಿ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.